ದುಡ್ಡು ಕೊಟ್ಟು ಮೋಸ ಹೋಗಿದ್ದೀರಾ? ತುಂಬ ಜನ ಕರೆ ಮಾಡ್ತಾ ಇರ್ತಾರೆ, ಗುರುಗಳೇ ನನ್ನ ನಂಬಿರೋರಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ, ಹಿಂದಕ್ಕೆ ಬರ್ತಾ ಇಲ್ಲ. ಕೇಳಿದ್ರೆ ಇವತ್ತು ನಾಳೆ ಅಂತ ಹೇಳ್ತಾರೆ. ಅವ್ರು ಹೇಳಿರೋ ಡೇಟಿಗೆ ಫೋನ್ ಮಾಡಿದ್ರೆ ಫೋನೇ ತೆಗಿಯೋದಿಲ್ಲ. ತುಂಬ ಆಟ ಆಡಿಸ್ತಾರೆ. ದುಡ್ಡು ಕಳ್ಕೊಂಡು ವಿಪರೀತವಾಗಿ ಮನೇಲಿ ಬೈಸ್ಕೊಳ್ಳೋದಾಗಿದೆ. ಸಾಲ ಮಾಡಿಕೊಂಡು ಸಾಲಗಾರರಿಗೂ ದುಡ್ಡು ಕೊಡೋಕ್ಕಾಗಿದೆ, ಜೀವನ ನಡೆಸೋಕ್ಕಾಗದೆ ನಾನು ಸತ್ತೇ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ದುಡ್ಡನ್ನ ಹೆಂಗಾದ್ರೂ ಮಾಡಿ ಬರೋ ಹಾಗೆ ಮಾಡಿ ಏನಾದರೂ ಪರಿಹಾರ ತಿಳಿಸಿ ಅಂತ ಕೇಳಿದ್ರಿ. ಎಲ್ಲರಿಗೂ ದುಡ್ಡು ಬರೋ ಹಾಗೆ ಗುರುಗಳು ಮಾಡಿಕೊಟ್ಟಿದ್ದಾರೆ. ಉಚಿತ ಭವಿಷ್ಯ ಖಚಿತ ಪರಿಹಾರ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿಗಳು ಕೊಡುವಂತಹ ಈ ದೊಡ್ಡ ಮಾರ್ಗದರ್ಶನ ನಿಮ್ಮ ಸಾಲಗಳು ತೀರೋಗುತ್ತೆ, ಬರಬೇಕಿರೋ ದುಡ್ಡು ಬಂದು ಕೈ ಸೇರುತ್ತೆ, ಕೋಟ್ಯಾಧಿಪತಿಗಳಾಗಿ ಬಾಳುತ್ತೀರಾ. ಎಷ್ಟೋ ಜನರು ಎಲ್ಲರೂ ಕೂಡ ಈ ಸಮಸ್ಯೆಗೆ ಪರಿಹಾರವನ್ನು ಪಡೆದುಕೊಂಡಿದ್ದಾರೆ. ಅದೇನು ಅಂತ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಮೃತಧಾರೆ ಫೇಸ್ಬುಕ್ ಪೇಜಿನಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ನಮ್ಮ ವಿಡಿಯೋನ ಶೇರ್ ಮಾಡಿ. ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಕಷ್ಟ, ಸಮಸ್ಯೆ, ದುಃಖ, ಹೇಳಿಕೊಳ್ಳಲಾಗದ ಯಾವುದೇ ಆರ್ಥಿಕ ಪರಿಸ್ಥಿತಿ ಇರಲಿ, ವಶೀಕರಣ ಅಂತಹ ಯಾವುದೇ ತೊಂದರೆಗಳಲ್ಲಿ ಇದ್ದರೂ, ಮಾಟಮಂತ್ರಕ್ಕೆ ಸಿಲುಕಿಕೊಂಡಿದ್ದರೂ ಪರಿಹಾರ ಆಗುತ್ತೆ. ಒಂದು ವೀಳ್ಯದೆಲೆಯನ್ನು ತೆಗೆದುಕೊಂಡು ಅದರ ಮೇಲ್ಭಾಗದಲ್ಲಿ ಯಾರಿಗೆ ಎಷ್ಟು ಮೊತ್ತ ದುಡ್ಡು ಕೊಟ್ಟಿದ್ದೀರಾ ಮತ್ತು ಆ ವ್ಯಕ್ತಿಯ ಹೆಸರನ್ನು ವೀಳ್ಯದೆಲೆಯ ಹಿಂಭಾಗದಲ್ಲಿ ಬರೆದುಕೊಳ್ಳಬೇಕು. ಇದನ್ನು ಬರೆದಾದ ಮೇಲೆ ಒಂದು ಅರಿಶಿಣದ ಕೊಂಬಿನ ಜೊತೆಗೆ ಒಂದು ಪುಟ್ಟ ಕವಡೆಯನ್ನು ಗುರುಗಳು ಕೊಡ್ತಾರೆ. ಆ ಕವಡೆ ಮಂತ್ರಿಸಿದ್ದು ಜನಾಕರ್ಷಣೆ ಆಗೋದಕ್ಕೆ ಈ ಕವಡೆ ಇರೋದು. ವ್ಯಾಪಾರ ಮಾಡೋರು ಗಲ್ಲಪೆಟ್ಟಿಗೆಯಲ್ಲಿ ಕವಡೆ ಇಟ್ಕೊಂಡ್ರೆ ಸಾಕು, ದುಡ್ಡು ಅಕ್ಷಯವಾಗುವ ರೀತಿಯಲ್ಲಿ ಹಣಕಾಸು ತುಂಬುತ್ತೆ. ಅಂತಹ ಕವಡೆ ಇದು. ಈ ಕವಡೆನ ವೀಳ್ಯದೆಲೆ ಮಧ್ಯಭಾಗದಲ್ಲಿಟ್ಟು ಅರಿಶಿಣ ಕೊಂಬಿನ ಜೊತೆಗೆ ಇದನ್ನು ವೀಳ್ಯದೆಲೆಯನ್ನು ಸುತ್ತಿ ಕಟ್ಟಿ ಹಳದಿ ಬಟ್ಟೆಯಲ್ಲಿ ಅದನ್ನು ಹಾಕಿದ ನಂತರ ನಿಮ್ಮ ಮನೆಯಲ್ಲಿರುವ ಸಮಸ್ಯೆಗಳು, ನೀವು ದುಡ್ಡು ಕೊಟ್ಟಾಗ ಯಾವ ವಿಷಯಕ್ಕೆ ದುಡ್ಡು ಕೊಟ್ಟಿದ್ರಿ ಮತ್ತು ಸಾಲದ ಸಮಸ್ಯೆಗಳಾಗಿದ್ದರೆ ಅದು ಯಾವ ವಿಚಾರಕ್ಕೆ ಸಾಲ ಮಾಡಿಕೊಂಡಿದ್ರಿ, ಇದೆಲ್ಲ ಪರಿಹಾರ ಆಗಬೇಕು ಅಂತ ಸಂಕಲ್ಪ ಮಾಡಿ ನಿಮ್ಮ ಕುಲದೇವರು ಮನೆ ದೇವರ ಮುಂದೆ ಇದನ್ನಿಟ್ಟು ಭಕ್ತಿಯಿಂದ ಪೂಜೆ ಮಾಡಿ 3 ಕರ್ಪೂರದ ಜೊತೆಗೆ 3 ಲವಂಗವನ್ನು ಸುಟ್ಟು ಬಿಡಿ. ಈ ರೀತಿ ಸುಟ್ಟು ಹಾಕಿ ಪೂಜೆ ಮಾಡಿದ ನಂತರ ರಾತ್ರಿ ಹೊತ್ತು ಪೂಜೆ ಮಾಡಬೇಕಿದನ್ನು. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆ, ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಅನ್ನುವಾಗ ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಬೇಗ ಫಲಕಾರಿನೂ ಆಗುತ್ತೆ. ಈ ರೀತಿ ಪೂಜೆ ಮಾಡಿದ ನಂತರ ನೀವು ಅದನ್ನು ತೆಗೆದುಕೊಂಡು ಹೋಗಿ ಹರಿಯುವ ನದಿಯಲ್ಲಿ ಬಿಡಬೇಕು. ಈ ರೀತಿ ಮಾಡಿ ಬರಬೇಕಿರೋ ದುಡ್ಡು ಬಡ್ಡಿ ಸಹಿತ ಬಂದು ಸೇರುತ್ತೆ. ಈ ಕವಡೆಯನ್ನು ನೀವು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ. ಉಚಿತವಾಗಿ ನೀಡ್ತಾರೆ. ನಿಮ್ಮ ಭವಿಷ್ಯವನ್ನು ಉಜ್ವಲವಾಗುವ ಹಾಗೆ ಪರಿಹಾರ ಮಾಡಿಕೊಡ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ.